ಹೊರತು ಅನ್ಯ ದೈವ ಅರಿಯೆನಯ್ಯ ನಾನೇ. ನಿನ್ನ ಹೊರತು ಅನ್ಯ ದೈವ ಅರಿಯೆನಯ್ಯ ನಾನೇ. ತಿಮಿರದಲ್ಲಿ ಅಂದು ನಾನು ತೊಳಲಿದೆ, ನಿನ್ನ ಮರೆತು ಪಾಪಗೈದು ಹುಳುವಿನಂತೆ ಬಾಳಿದೆ. ಅಜ್ಞಾನದ ತಿಮಿರದಲ್ಲಿ ಅಂದು ನಾನು ತೊಳಲಿದೆ, ನಿನ್ನ ಮರೆತು ಪಾಪಗೈದು ಹುಳುವಿನಂತೆ ಬಾಳಿದೆ. ಜಗದ ಕಲ್ಯಾಣಕ್ಕೆ ನೀನು ಹಾಲಾಹಲವನ್ನು ನುಂಗಿದೆ. ಜಗದ ಕಲ್ಯಾಣಕ್ಕೆ ನೀನು ಹಾಲಾಹಲವನ್ನು ನುಂಗಿದೆ. ನಿನ್ನ ಭಕ್ತನ ತಪ್ಪುಗಳನ್ನು ಕ್ಷಮಿಸಿ ಪೊರೆಯಬಾರದು. ಶ್ರೀಮತ್ಸದ್ಗುರುರಾಘವೇಂದ್ರ ಕುರ್ಯಾತ್ ಮಂಗಳಂ. ಶ್ರೀಮತ್ಸದ್ಗುರುರಾಘವೇಂದ್ರ ಕುರ್ಯಾತ್ ಮಂಗಳಂ. ವಿದ್ಯಾಜಮಾಲಾಧರ ವಾಸಂದಂಡಕಮಂಡಲೋ ಶ್ರೀಮತ್ಸದ್ಗುರುರಾಘವೇಂದ್ರ ಕುರ್ಯಾತ್ ಮಂಗಳಂ. ಸುಧಮೇಂದ್ರಗುರುಂ ವಂದೇ ಸುರೇಂದ್ರಗುರುಂ. ಶ್ರೀಮದ್ ರಾಘವೇಂದ್ರ ತೀರ್ಥ ಗುರುಮಂತ್ರದ ಕ್ಷಮಿಸಿ ಪೊರೆಯಬಾರದೆ. ತಂದೆ ನೀನೇ, ತಾಯಿ ನೀನೇ, ಬಂಧು ಬಳಗವು ನೀನೇ. ನಿನ್ನ ಹೊರತು ಅನ್ಯ ದೈವ ಅರಿಯೆನಯ್ಯ ನಾನೇ. ನಿನ್ನ ಹೊರತು ಅನ್ಯ ದೈವ ಅರಿಯೆನಯ್ಯ ನಾನೇ. ಕಣ್ಣ ನೀರಧಾರೆಯಲ್ಲಿ ನಿನ್ನ ಪಾದವ ತೊಳೆಯುವೆ, ಸರಿಯ ದಾರಿ ತೋರು ಎಂದು ನಿನ್ನ ನಾನು ಬೇಡುವೆ. ಪೂಜ್ಯ ರಾಘವೇಂದ್ರಾಯ ಸತ್ಯಧಮೃತಾಯ ವೈತಾಂ ಕಲ್ಪವೃಕ್ಷಾಯಂ ತಾಂ ಕಾಮಧೇನವೇ ಸುಧೀಜನ ಸುಗಂಧಾರಂ ಸುಧೀಂದ್ರ ಸುಪ್ರಿಯಂ ಸುಜಮೀಂದ್ರ ಗುರುಂ ವಂದೇ ಸುಜೇಂದ್ರ ಗುರುಂ. ಆತ್ಮೀಯ ಭಕ್ತನೇ, ಕಾಮಧೇನು ಕ್ಷೇತ್ರದಲ್ಲಿ 48 ದಿನಗಳ ಕಾಲ ನಿರಂತರವಾಗಿ ಯಜ್ಞಯಾಗಗಳನ್ನು ಶ್ರೀ ರಾಘವೇಂದ್ರ ಗುರು ಸಾರ್ವಭೌಮರ ಪ್ರೇರಣಾನುಸಾರ ಹಮ್ಮಿಕೊಳ್ಳಲಾಗಿದೆ. ರಾಘವೇಂದ್ರ ಸ್ವಾಮಿಗಳವರ ಮೃತ್ತಿಕಾ ಬೃಂದಾವನವನ್ನು ಸಾಲಿಗ್ರಾಮ ಶಿಲೆಯಲ್ಲಿಯೇ ನಿರ್ಮಾಣವಾಗುವಂತಹ ಪ್ರತಿಷ್ಠಾಪಿಸಲ್ಪಡುವಂತಹ ಪರಮ ಪವಿತ್ರವಾದಂತಹ ದಿವ್ಯವಾದಂತಹ ಭವ್ಯವಾದಂತಹ ಸ್ಥಳದಲ್ಲಿ ಹೋಮಗಳನ್ನು ಏರ್ಪಡಿಸಲಾಗಿದೆ. ಅದರ ಒಂದು ನಿಮಿತ್ತವಾಗಿ ಇಂದು ಅಂದರೆ ದಿನಾಂಕ
7/6/2014 ಇಂದು ಮೃತ್ಯುಂಜಯ ಹೋಮವನ್ನು ನೆರವೇರಿಸಲ್ಪಟ್ಟಿತು. ಸುಮಾರು 16 ದಂಪತಿಗಳು ಈ ಒಂದು ಮಹತ್ ಕಾರ್ಯದಲ್ಲಿ ಪಾಲ್ಗೊಂಡು ಯಜ್ಞದ ಕರ್ತೃಗಳಾಗಿ ಸೇವಕರಾಗಿ ಈ ಹೋಮವನ್ನು ಅತೀವ ಶ್ರದ್ಧಾಭಕ್ತಿ ಆಧಾರಗಳಿಂದ ಕೇವಲ ತಮ್ಮ ಮನಸ್ಸು ಮಾತ್ರ ಚೆನ್ನಾಗಿರಬೇಕು ಅಂತಲ್ಲ, ಕಾಮಧೇನು ಕ್ಷೇತ್ರವು ಕೂಡ ಬಂದಂತಹ ಎಲ್ಲ ಭಗವದ್ಭಕ್ತ ಕೋಟಿ ಜನಕ್ಕೆ ಇದು ಆಶ್ರಯವಾಗಬೇಕು. ರಾಘವೇಂದ್ರ ಸ್ವಾಮಿಗಳವರು ನಿರಂತರವಾಗಿ ಬಂದಂತಹ ಎಲ್ಲ ಭಕ್ತರನ್ನು, ಅವರ ಆಶ್ರಯ ಪಡೆದಂತಹ ಎಲ್ಲರನ್ನು ಅವರು ಉದ್ಧಾರ ಮಾಡಬೇಕು ಅಂಥೇಳಿ ದೃಢ ಸಂಕಲ್ಪವನ್ನು ಮಾಡಿಕೊಂಡು ಈ ದಿನ ಮೃತ್ಯುಂಜಯ ಹೋಮವನ್ನು ಆಚರಿಸಲ್ಪಟ್ಟಿತು. ಈ ಹೋಮದ ಒಂದು ಉದ್ದೇಶ ಏನಂದರೆ, ಮೃತ್ಯುಂಜಯ ಹೋಮ ಎಂದರೆ 7 ರೀತಿಯಾದಂತಹ ಮೃತ್ಯುಗಳ ಬಾಧೆಯಿಂದ ಪರಿಹಾರ ಮತ್ತು ರೋಗ ಬಾಧೆಯಿಂದ. ರೋಗ ಎಂದ ಕ್ಷಣಕ ಕೇವಲ ದೇಹಕ್ಕೆ ಬಂದಂಥ ರೋಗ ಅಲ್ಲ, ಮಾನಸಿಕವಾದಂಥ ರೋಗ ಕೂಡ ಒಂದು ಮೃತ್ಯು ಇದ್ದ ಹಾಗೆಯೇ ಪ್ರತಿ ಕ್ಷಣ ಸಾಯುವಂಥ ಒಂದು ಸಂದರ್ಭ ಇರುತ್ತದೆ. ಒಮ್ಮೆ ಮಾತ್ರ ಸತ್ತರೆ ಪರವಾಗಿಲ್ಲ, ಆದರೆ ಪ್ರತಿ ಕ್ಷಣ ಎಷ್ಟೋ ಮಂದಿಯಲ್ಲಿ ಪ್ರತಿ ಕ್ಷಣ ಸಾಯ್ತಾ ಇದ್ದಾರೆ. ಅಂದರೆ ಅಷ್ಟರ ಮಟ್ಟಿಗೆ ಅವರಿಗೆ ಬಾಧೆಗಳು, ಮಾನಸಿಕ ಹಿಂಸೆಗಳಿರುತ್ತೆ. ಅಂಥವೆಲ್ಲ ಕೂಡ ಪರಮಾತ್ಮ ಈ ಒಂದು ಮೃತ್ಯುಂಜಯ ಹೋಮದ ಮೂಲಕ ಅವರಿಗೆಲ್ಲ ನಿವಾರಣೆ ಮಾಡಿ, ಎಲ್ಲ ಕುಟುಂಬಗಳು ಭಾಗವಹಿಸಿದಂತಹ ಎಲ್ಲ ಕುಟುಂಬಗಳು ಹಾಗೂ ಲೋಕ ಕಲ್ಯಾಣಾರ್ಥವಾಗಿ ಮಾಡಿದಂಥ ಈ ಹವನಗಳು ಎಲ್ಲರ ಮನೆಯನ್ನು, ಮನಸ್ಸನ್ನು ಕೂಡ ಉದ್ಧಾರ ಮಾಡಿ ನೆಮ್ಮದಿಯ ತಾಣವಾಗಲಿ, ಆರೋಗ್ಯ ಭಾಗ್ಯವಾದ ಸಿಗಲಿ, ಎಲ್ಲರಿಗೂ ಸುಖ ಶಾಂತಿ ಸಮೃದ್ಧಿಯನ್ನು ರಾಘವೇಂದ್ರ ಸ್ವಾಮಿಗಳು ಕೊಡಲಿ ಅಂಥೇಳಿ ರಾಯರಲ್ಲಿ ಪ್ರಾರ್ಥನೆ ಮಾಡ್ತಾ ಕಾಮಧೇನು ಕ್ಷೇತ್ರ ಎಲ್ಲರಿಗೂ ಅಭಿನಂದಿಸ್ತಾ ಇದೆ. ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿ ಪಾಲ್ಗೊಂಡಂತಹ ಎಲ್ಲ ಸೇವಾ ಕರ್ತೃಗಳಿಗೂ ಕೂಡ ಮತ್ತೊಮ್ಮೆ ಕಾಮಧೇನು ಕ್ಷೇತ್ರ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದೆ. ನಮಸ್ಕಾರ, ಧನ್ಯವಾದಗಳು.